ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗಣೇಶನ ಹಬ್ಬಕ್ಕೆ ನಾವು ಸಾಮಾನ್ಯವಾಗಿ ಎಲ್ಲ ದೇವ್ರಿಗೂ ಕಾಯಿ ಹೊಡಿತೀವಿ. ತುಂಬಾ ಕಾಯಿ ಉಳಿದೋಗುತ್ತೆ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ವೇಸ್ಟ್ ಆಗದಂತೆ ನಾನಿವತ್ತು ಕಾಯಿ ಒಬ್ಬಟ್ಟನ್ನು ಮಾಡೋದು, ಕಾಯಿ ಹೂರಣನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು. ಮುಂಚೆ ಹಳೆ ಕಾಲದಲ್ಲಿ ಹೊರಳನ್ನು ಬಳಸ್ಕೊಂಡು ಹೊರಳಲ್ಲಿ ರುಬ್ತಾ ಇದ್ರು. ಆದರೆ ಈಗ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ರುಬ್ಬಿ ಈಸಿಯಾಗಿ ನಾವು ಹೂರಣನ ಮಾಡ್ಕೋಬೋದು. ಫಸ್ಟ್ ಆಫ್ ಆಲು ಚೆನ್ನಾಗಿ ತುರ್ಕೋಬೇಕು. ಕೊಬ್ಬರಿನ ತುರಿದಿದ್ದಾದಮೇಲೆ ಮಿಕ್ಸಿ ಜಾರ್ಗೆ ಇನ್ನೊಮ್ಮೆ ಸ್ವಲ್ಪ ಸ್ವಲ್ಪವಾಗಿ ನೀರು ಸೇರಿಸ್ಕೊಂಡು ನುಣ್ಣಗಾಗೋ ಥರ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೋಬೇಕು. ಆಮೇಲೆ ಒಂದು ಬಾಣಲಿಗೆ ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಬೆಲ್ಲ ಜೇನು ಪಾಕ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಹುರಿಯಲ್ಲಿ ಜೇನು ಪಾಕ ಮಾಡಿಕೊಂಡು, ಅಂದರೆ ಕೈಗೆ ಅಂಟಂಟಾಗಿ ಬರೋ ಥರ ಪಾಕ ಮಾಡಿಕೊಂಡು, ಪಾಕ ರೆಡಿ ಆಗಿದೆ ಅಂತ ನೀರಿಗೆ ಹಾಕಾದರೂ ನೋಡ್ಬೋದು, ಇಲ್ಲ ಕೈ ಬೆರಳಿಗೆ ಅಂಟಂಟಾಗಿ ಬರುತ್ತೆ, ಅದನ್ನು ಚೆಕ್ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಮಿಶ್ರಣನೆಲ್ಲ ಹಾಕಿ ಕೈ ಆಡಿಸ್ತಾ ಇರಬೇಕು. ಹೂರಣ ಉಂಡೆಗೆ ಬರಬೇಕು ಅಂತಂದರೆ ಹುರಿಗಡಲೆ ಪುಡಿನ ಒಂದು ಕಪ್ಪಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ತಳ ಹಿಡೀದಂಗೆ ಚೆನ್ನಾಗಿ ಕೈ ಆಡಿಸ್ತಾ ನೀರೆಲ್ಲ ಹಿಂಗೋ ಥರ ನಾವು ಹೂರಣನ ಬೇಯಿಸ್ಕೊಂಡ್ರೆ ಒಂದು ವಾರ ಕೂಡ ಚೆನ್ನಾಗಿರುತ್ತೆ, ಇಟ್ಕೋಬೋದು. ಒಂದು ವಾರ ಇಟ್ಕೊಂಡು ಮಾಡ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ, ಉಂಡೆಗೂ ಬರುತ್ತೆ, ತಟ್ಟೋದಕ್ಕೂ ತುಂಬ ಈಸಿಯಾಗಿ ಆಗುತ್ತೆ. ಇದೇ ಥರ ಮಾಡ್ಕೊಳ್ಳಿ ನೋಡಿ. ಇವಾಗ ಉಂಡೆಗೆ ಬರುತ್ತೆ. ನೆಕ್ಸ್ಟ್ ವೀಡಿಯೋನಲ್ಲಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಾಯ್.